ಆ್ಯಂಡ್ ಈ ವಿಡಿಯೋ ಇಸ್ ಆಲ್ ಅಬೌಟ್ ಸ್ಟೈಲಿಂಗ್ ಮೈ ಕರ್ಲಿ ಹೇರ್. ನಾನು ಕರ್ಲ್ಸ್ನ ಹೇಗೆ ಮೇಂಟೈನ್ ಮಾಡ್ತೀನಿ, ಆ ಕರ್ಲ್ಸ್ನ ಅಂತ ಈ ವಿಡಿಯೋಲಿ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದು ಡ್ರೈಯಿಂಗ್ ಟವಲು. ಸೊ ಇವಾಗ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಬಂದೆ. ಆ್ಯಂಡ್ ದಿಸ್ ಇಸ್ ಡ್ರೈಯಿಂಗ್ ಟವಲ್. ಆ್ಯಂಡ್ ಇದು ನ್ಯಾಚುರಲ್ ಆಗಿ ನನ್ನದು ಕರ್ಲ್ಸ್ ಹೀಗೆ ಕಾಣುತ್ತೆ. ಸೊ ಟು ಮೇಂಟೈನ್ ದಿಸ್ ಕರ್ಲ್ಸ್ ನಾನು ಇಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಶಾಂಪೂ ಬಂದುಬಿಟ್ಟು ಫಸ್ಟು ಯಾವ ಶಾಂಪೂ ಯೂಸ್ ಮಾಡ್ತಾ ಇದ್ದೆ, ಅಯ್ಯೋ ಈಸಿಯಾಗಿ ತೆಗೆದ್ನಲ್ಲ, ಕ್ಯಾಪ್, ಇದು ಕ್ಯಾಪ್. ಸೊ ಶಾಂಪೂ ಬಂದುಬಿಟ್ಟು ಫಸ್ಟು ತುಂಬ ಶಾಂಪೂ ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು. ಇವಾಗಕ್ಕೆ ಮಮ್ಮ ಅರ್ಥದ್ದು ರೋಸ್ಮೆರಿ ಆ್ಯಂಟಿ ಏರ್ ಫಾಲ್ ಶಾಂಪೂ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಟಿ ಏರ್ ಫಾಲ್ ಅಂತ ಇದೆ, ಬಟ್ ನನ್ನ ಕೂದಲಿಗೆ ಐ ಆಮ್ ಫೇಸಿಂಗ್ ಲಾಟ್ಸ್ ಆಫ್ ಹೇರ್ ಫಾಲ್. ಯೂಸಿಂಗ್ ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ವಿಲ್ವಾ ಗೋಟ್ ಮಿಲ್ಕ್ ಏರ್ ಮಾಸ್ಕ್. ಸೊ ಸ್ವಲ್ಪ ತೊಗೊಂಡು ದಿಸ್ ಇಸ್ ನೀವು ಲಿವಿನ್ ಕಂಡೀಷ್ನರ್ ಆಗಿ ಆದರೂ ಯೂಸ್ ಮಾಡ್ಬೋದು, ಸ್ಟೈಲಿಂಗ್ ಕ್ರೀಮ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ಸ್ವಲ್ಪ ಪೋರ್ಷನ್ನ ತೊಗೊಂಡು ಚೂರು ಕ್ವಾಂಟಿಟಿನ ಕೂದಲಿಗೆ ಜೆಂಟ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ಸ್ಟೈಲಿಂಗು, ಈ ಕರ್ಲಿ ಹೇರ್ಸ್ದು ಇದೆಲ್ಲ ನಾನು ಫಸ್ಟಿಂದನೂ ನಾನು ಕರ್ಲಿ ಹೇರ್ಸೆ, ಬಟ್ ನಾನು ಹೇರ್ಸ್ನ ತುಂಬ ಲಾಂಗ್ ಆಗಿಬಿಟ್ರೆ ಅದು ಸ್ಟ್ರೈಟ್ ಆಗಿಬಿಡುತ್ತೆ. ಸೊ ಶಾರ್ಟಾಗಿ ಮೇಂಟೈನ್ ಮಾಡುವಾಗೆಲ್ಲ ಇಟ್ ಸ್ಟೇಸ್ ಕರ್ಲಿ. ಸೊ ಇವಾಗ ಎಲ್ಲ ಸ್ಟಾರ್ಟೆಡ್ ಸ್ಟೈಲಿಂಗ್ ಮೈ ಕರ್ಲ್ಸ್. ಸೊ ಐ ಆಮ್ ಸ್ಟಿಲ್ ಅ ಲರ್ನರ್. ಸೊ ಇದೆಲ್ಲ ಈ ರೂಟೀನ್ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1.5 ಮಂತ್ ಆಯಿತು. ಸೊ ನನಗೆ ರಿಸಲ್ಟ್ಸು ಚೆನ್ನಾಗೇ ಬರ್ತಾಯಿದೆ. ಆ್ಯಂಡ್ ಶಾಂಪೂ ಚೇಂಜ್ ಮಾಡಬೇಕು ಸದ್ಯಕ್ಕೆ. ಸೊ ನಾನು ಲಾವನ್ ಬ್ಯೂಟಿ ಪ್ಲ್ಯಾನ್ದು ಟ್ರೈ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಕರ್ಲಿ ಹೇರ್ ಅಪ್ಡೇಟೆಡ್ ವಿಡಿಯೋನ ನೋಡೋಣ ಮುಂದೆ. ನಾನು ನನ್ನ ಪ್ರಾಡಕ್ಟ್ಸ್ನ ಅಪ್ಡೇಟ್ ಮಾಡಿಕೊಂಡ್ರೆ ಆ್ಯಂಡ್ ಇನ್ನು ನನಗೆ ಪ್ರಾಡಕ್ಟ್ಸ್ ಇನ್ನೂ ಯಾವುದಾದ್ರೂ ಬೆಸ್ಟ್ ಅಂತ ರಿವ್ಯೂ ಸಿಕ್ಕಿದಾಗ ಸೊ ಐ ಶಿಫ್ಟ್ ಟು ದಟ್ ಪ್ರಾಡಕ್ಟ್ಸ್ ಆ್ಯಂಡ್ ಆವಾಗ ಅದರದ್ದು ಕೂಡ ವಿಡಿಯೋ ಮಾಡ್ತೀನಿ. ಸೊ ದಿಸ್ ಇಸ್ ಕಂಡೀಷ್ನರ್. ಸೊ ಇದನ್ನ ಹಂಗೆ ಕೂಡ ಬಿಡ್ಬೋದು ಅಥವಾ ಏರ್ ವಾಶ್ ಆದರೂ ಮಾಡ್ಬೋದು. ಸೊ ನಾನು ಯೂಶ್ವಲಿ ಹೇರ್ ರಿನ್ಸ್ ಮಾಡಿಬಿಡ್ತೀನಿ ಒಂದ್ಸತಿ, ಸೊ ದಟ್ ಅದು ನೀಟಾಗಿ ವಾಶ್ ಔಟ್ ಆಗಲಿ ಅಂತ. ಸೊ ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಸ್ಟೈಲಿಂಗ್ ಕ್ರೀಮ್ ಆಗಿ ಕೂಡ ಯೂಸ್ ಮಾಡ್ಬೋದು, ಅಥವಾ ಹೇರ್ ಮಾಸ್ಕ್ ಆಗಿ ಕೂಡ ಲೈಕ್ ಅಪ್ಲೈ ಮಾಡಿಬಿಟ್ಟು ಯು ಕ್ಯಾನ್ ವಾಶ್ ಇಟ್ ಆಫ್. ಸೊ ನಾನು ಇದನ್ನು ಲೀವಿನ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಹಂಗೆ ಹೇರ್ಸಲ್ಲಿ ಅಂತ. ಆ್ಯಂಡ್ ಇದಾದಮೇಲೆ ಇದೊಂದು ಸ್ವಲ್ಪ ಹೊತ್ತು ಯಾವುದೇ ಪ್ರಾಡಕ್ಟ್ ಇರ್ಬೋದು, ಸ್ಕಿನ್ಗಾಗಲಿ ಹೇರ್ಗಾಗಲಿ ನಾವು ಯೂಸ್ ಮಾಡಬೇಕಾದ್ರೆ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಒಂದು ಮಿನಿಮಮ್ ಒಂದು 10 to 15 ಮಿನಿಟ್ಸ್, ಸ್ಕಿನ್ನಿಗೆ ಆದರೆ ಒಂದು 3 to 5 ಮಿನಿಟ್ಸ್ ಆದರೂ ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ನ, ಫಾರ್ ಎಕ್ಸಾಂಪಲ್ ಇವಾಗ ಸಿರಮ್ ಹಚ್ಬಿಟ್ಟು ಆಮೇಲೆ ಟೋನರ್ ಹಚ್ಕೊಂಡು ಆಮೇಲೆ ಮಾಯ್ಶ್ಚರೈಸರ್ ಹಚ್ಕೊಳ್ಳುವಾಗ ಪ್ರತಿಯೊಂದಕ್ಕೂ ಒಂದು 5 ಮಿನಿಟ್ಸ್ ಆಫ್ ಕ್ಯಾಪ್ನ ಕೊಟ್ಬಿಟ್ಟು ಹಚ್ಕೊಂಡ್ರೆ ಪ್ರತಿಯೊಂದೂ ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗೆ ಹೇರ್ಸ್ಗೂ ಅಷ್ಟೇ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ನೆಕ್ಸ್ಟು ಏನೋ ಹಾಕ್ತೀರಾ ಅದನ್ನ ಹಾಕಿದ್ರೆ ಸೊ ಹೇರ್ಸ್ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಸಿರಮ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಬಿಕಾಸ್ ನನಗೆ ಇವಾಗ ರೀಸೆಂಟಾಗಿ ಇಲ್ಲಿ ಎಲ್ಲ ಪಿಂಪಲ್ಸ್ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಆ ಮಾರ್ಕ್ ಹಾಗೆ ಉಳಿತಾ ಇತ್ತು. ಸೊ ಈ ಸಿರಮ್ ನಾನು ಯಾವುದು ಫೇಸ್ ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಸೊ ಯು ಕ್ಯಾನ್ ಸಿ ದ ಗ್ಲೋ ಇನ್ ಮೈ ಸ್ಕಿನ್. ಇವಾಗ ಸದ್ಯಕ್ಕೆ ನಾನು ಫೇಸ್ ಮೇಲೆ ಏನೂ ಹಾಕಿಲ್ಲ. ಇವಾಗ ಸ್ನಾನ ಮಾಡಿಕೊಂಡು ಹಾಗೆ ಇವಾಗ ಹೇರ್ ಕರ್ಲ್ಸ್ದು ವೀಡಿಯೋ ಮಾಡೋಣ ಅಂತ ಐ ಆಮ್ ಜಸ್ಟ್ ಡೂಯಿಂಗ್. ಸೊ ಇದೊಂದು ಸ್ವಲ್ಪ ಒಂದು 5 ಮಿನಿಟ್ಸ್ ಆದಮೇಲೆ ಐ ವಿಲ್ ಗೆಟ್ ಬ್ಯಾಕ್ ಟು ದ ವಿಡಿಯೋ. ನಾನು ಗೋಟ್ ಮಿಲ್ಕ್ ಮಾಸ್ಕ್, ಹೇರ್ ಮಾಸ್ಕ್ನ ಹಾಕಿ ಆಲ್ಮೋಸ್ಟ್ 15 ಮಿನಿಟ್ಸ್ಗಿಂತ ಜಾಸ್ತಿ ಆಯಿತು. ಆ್ಯಂಡ್ ಇವಾಗ ಸ್ಟೈಲಿಂಗ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಕೂದಲನ್ನ ಡಿಟ್ಯಾಂಗಲ್ ಮಾಡಿಕೊಂಡು, ಡಿಟ್ಯಾಂಗಲ್ ಇಸ್ ನಥಿಂಗ್ ಬಟ್ ಬಿಡಿಸ್ಕೊಂಡು ನೀಟಾಗಿ ಕೂದಲನ್ನ ನೀಟಾಗಿ ಬಾಚ್ಕೊಂಡು ಒಂದ್ಸತಿ ಕೂಮ್ ಮಾಡಿಕೊಂಡು, ಸೊ ಐ ಆಮ್ ಕೂಂಬಿಂಗ್ ಮೈ ಹೇರ್ಸ್. ಸೊ ನೀಟಾಗಿ ತಲೆ ಕೂದಲು ವೆಟ್ಟಿರುವಾಗ ಸ್ಲೋ ಆಗಿ ಕೂಮ್ನ ಹಾಕಿ, ಬಿಕಾಸ್ ಅದು ತುಂಬ ಕೂದಲು ಬರೋ ಚಾನ್ಸಸ್ ಇರುತ್ತೆ ವೆಟ್ಟಿರುವಾಗ ಹೇರ್ಸು. ಸೊ ಹಾಗಾಗಿ ನೀವು ನಿಧಾನಕ್ಕೆ ಕೂಮ್ ಮಾಡ್ಕೊಳ್ಳಿ. ಹೇರ್ಸ್ ಬಂದುಬಿಟ್ಟು ನಮ್ಮ ಮಮ್ಮಿ ಜೀನ್ಸು, ಕರ್ಲಿ ಹೇರು. ಆ್ಯಂಡ್ ನನ್ನದು ಫೋರ್ಹೆಡ್ ಬಂದುಬಿಟ್ಟು ನಮ್ಮ ಡ್ಯಾಡಿದು ಜೀನ್ಸು. ಸೊ ಇವಾಗ ಕೂದಲನ್ನ ನೀಟಾಗಿ ಡಿಟ್ಯಾಂಗಲ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಕೂದಲನ್ನ ಬಾಚಿಕೊಂಡು, ಸೊ ಇವಾಗ ಯಾವುದೇ ಸಿಕ್ಕಿಲ್ಲ. ಆ್ಯಂಡ್ ಫಾರ್ ಸ್ಟೈಲಿಂಗ್ ನಾನು ಕರ್ಲ್ ಅಪ್ದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕರ್ಲ್ ಡಿಫೈನಿಂಗ್ ಕ್ರೀಮ್. ಆ್ಯಂಡ್ ಇದು ಚೆನ್ನಾಗಿ ನನಗೆ ವರ್ಕ್ ಆಗ್ತಾಯಿದೆ. ಆಲ್ಮೋಸ್ಟ್ 1 ಮಂತಿಂದ ಇದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ, 1.5 ಮಂತಿಂದ. ಸೊ ಇಟ್ಸ್ ವರ್ಕಿಂಗ್ ಸೋ ಗುಡ್.
ಸೊ ವೆಲ್. ಸೊ ಇವಾಗ ಸ್ವಲ್ಪ ಪೋರ್ಷನ್ ಆಫ್ ಕ್ರೀಮ್ನ ತೊಗೊಂಡು ಚೆನ್ನಾಗಿ ಕೈಯಲ್ಲಿ ರಬ್ ಮಾಡಿಕೊಂಡು ಆ್ಯಂಡ್ ಇವಾಗ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಮೆಲ್ ಇಸ್ ಸೋ ಗುಡ್, ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಇನ್ನೊಂದು ಸ್ವಲ್ಪ ಪೋರ್ಷನ್ ಆಫ್ ಕ್ರೀಮ್ನ ಈ ಕಡೆ ಕೂದಲುಗಳಿಗೆ ಐ ಆಮ್ ಯೂಸಿಂಗ್ ದ ಪ್ರಾಡಕ್ಟ್. ಸೊ ಯಾವ ಹೇರ್ಸ್ ಇದ್ರೂ ಮೇಂಟೈನ್ ಮಾಡೋಕ್ಕೆ ಈಸಿ, ಕಷ್ಟ ಅಂತ ಏನಿಲ್ಲ, ಬಟ್ ಟೈಮ್ ತೊಗೊಳುತ್ತೆ ಸ್ವಲ್ಪ. ಇವಾಗ ಸ್ಟ್ರೇಟ್ ಹೇರ್ಸ್ ಇರೋರಿಗೆ ಅವರು ಕರ್ಲರ್ ಯೂಸ್ ಮಾಡ್ತಾರೆ ಆ್ಯಂಡ್ ಸ್ಟ್ರೈಟ್ನರ್ ಯೂಸ್ ಮಾಡ್ತಾರೆ, ಅವ್ರಿಗೂ ಪ್ರೊಸೆಸ್ ಟೈಮ್ ತೊಗೊಳುತ್ತೆ. ಆ್ಯಂಡ್ ಕರ್ಲಿ ಹೇರ್ ಇರೋರ್ಗು ಟೈಮ್ ತೊಗೊಳುತ್ತೆ. ಎರಡಕ್ಕೂ ಈಕ್ವಲಿ ತೊಗೊಳುತ್ತೆ, ಬಟ್ ಯಾವ್ದು ಈಸಿ ಯಾವ್ದು ಕಷ್ಟ ಅಂತ ಏನಿಲ್ಲ, ಎರಡು ಸೇಮ್ ಆ್ಯಂಡ್ ಎರಡು ಈಕ್ವಲ್ ಟೈಮ್ ಹಿಡಿಯುತ್ತೆ. ಸೊ ಸ್ಟ್ರೈಟ್ ಹೇರ್ಸ್ ಮೇಂಟೈನ್ ಮಾಡೋರಿಗೆ ಒಂದ್ಸತಿ ಅವರು ಬ್ಲೋ ಡ್ರೈ ಮಾಡಿಕೊಂಡು ಮತ್ತೆ ಏನು ಮಾಡಬೇಕು, ಮತ್ತೆ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಕರ್ಲ್ಸ್ ಮಾಡಿಕೊಂಡು ಎಂಡಲ್ಲಿ ಒಂದೊಂದು ಸ್ಟೈಲಿಂಗ್ ಮಾಡೋಕ್ಕೆ ಒಂದೊಂದು ಸ್ವಲ್ಪ ಟೈಮ್ ಆಗುತ್ತೆ. ಸೊ ಹಾಗೆ ಕರ್ಲಿ ಹೇರ್ಸ್ ಇರೋರ್ಗು ಟೈಮ್ ಆಗುತ್ತೆ. ಸೊ ಇವಾಗ ನೀಟಾಗಿ ಎರಡೂ ಪೋರ್ಷನ್ಗೂ ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ. ಸೊ ಇಟ್ಸ್ ಟೈಮ್ ಟು ಸ್ಟಾರ್ಟ್ ಕರ್ಲ್ಸ್. ಸೊ ಎಲ್ಲ ಸೊ ಡೈಲಿ ಮಾಡ್ತಾ ಆ್ಯಂಡ್ ಇವಾಗ ಟೈಮ್. ಸೊ ಈ ಸೈಡ್ಗೆ ಒಂದ್ಸತಿ side is done and this side. ಎಲ್ಲ ಸೈಡ್ನೂ ನೀವು ಕರ್ಲ್ಸ್ನ ಸ್ಕ್ವೀಸ್ ಮಾಡ್ಕೊಳ್ಳಿ, ಫ್ರಂಟ್ ಬ್ಯಾಕ್ ಈ ಸೈಡ್ ಆ ಸೈಡ್ ಎಲ್ಲ ಸೈಡ್ನ ಕೂಡ. ಸೊ ಇವಾಗ ಎಲ್ಲ ಕಡೆ ಪ್ರಾಡಕ್ಟ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಟ್ಸ್ ಡ್ರೈಯಿಂಗ್ ಟೈಮ್. ಇಟ್ ಟೇಕ್ಸ್ ಕರ್ಲಿ ಹೇರ್ ಡ್ರೈ ಆಗೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ, ಬಟ್ ವಾಲ್ಯೂಮ್ ಕಡಿಮೆ ಇದ್ದರೆ ಬೇಗ ಆಗುತ್ತೆ. ಸೊ ನನಗೆ ವಾಲ್ಯೂಮ್ ಏನು ಅಷ್ಟು ಜಾಸ್ತಿ ಇಲ್ಲ, ಸೊ ಬೇಗನೆ ಡ್ರೈ ಆಗಿಬಿಡುತ್ತೆ. ಸೊ ಇವಾಗ ಎಲ್ಲ ಕಡೆ ಚೆನ್ನಾಗಿ ಸ್ಕ್ವೀಸ್ ಮಾಡಿದ್ದೀನಿ ಹೇರ್ಸ್ನ. ಸೊ ಡ್ರೈ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಅಂಟಿಲ್ ದೆನ್ ಸೊ ಅದು ಆಲ್ಮೋಸ್ಟ್ ಒಂದು 1 hour ತೊಗೊಳುತ್ತೆ ಸ್ವಲ್ಪ ಡ್ರೈ ಆಗೋಕ್ಕೆ. ಆಲ್ಮೋಸ್ಟ್ ಡ್ರೈ ಆಗಿದೆ ನನ್ನದು ಹೇರ್ಸು. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಫುಲ್ ಡ್ರೈ ಆಗುತ್ತೆ, ಆವಾಗ ಫೈನಲಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಅಂಟಿಲ್ ದೆನ್ ಐ ವಿಲ್ ಗೆಟ್ ರೆಡಿ. ಸೊ ಫೈನಲಿ ನನ್ನ ಹೇರ್ಸ್ ಡ್ರೈ ಆಗಿದೆ ಆ್ಯಂಡ್ ಈ ಥರ ಕಾಣಿಸ್ತಾ ಇದೆ ನೋಡೋಕ್ಕೆ. ಸೊ ದಿಸ್ ಇಸ್ ಹೌ ಐ ಸ್ಟೈಲ್ ಮೈ ಕರ್ಲಿ ಹೇರ್ ಆ್ಯಸ್ ಅ ಕರ್ಲಿ ಹೇರ್ಡ್ ಗರ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಕರ್ಲಿ ಹೇರ್ಸ್ ಇರೋರಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ಡ್. ಇನ್ನು ಸಾಕಷ್ಟು ವಿಡಿಯೋಸ್ ವ್ಲಾಗ್ಸ್ ಬರ್ತಾ ಇರ್ತವೆ. ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.